ಹಾಯ್ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಕೆ. ಪ್ರತಿಷ್ಠಿತ RL ಜಲಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ನಾನು ಇಂಜಿನಿಯರಿಂಗ್ ಅಡ್ಮಿಷನ್ಸ್ ಬಗ್ಗೆ ಮಾಡಿರ್ತೇನೆ. ಇದೇ ನಿಟ್ಟಿನಲ್ಲಿ CET ರಿಸಲ್ಟ್ ಸಹ ಬಂದಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಅಡ್ಮಿಷನ್ಸ್ ಪ್ರೋಸೆಸ್ನಲ್ಲಿ ಆಲ್ರೆಡಿ ತೊಡಗಿದ್ದಾರೆ. ಇದೇ ನಿಟ್ಟಿನಲ್ಲಿ ಭಾಳಷ್ಟು ಕಡೆ ನಾನು ಕೇಳ್ಪಟ್ಟಂತಹ ವಿಚಾರ ಏನಂದರೆ, ಎಲ್ಲ ಕಾಲೇಜಿನಲ್ಲೂ ಸಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಬೇಕು, ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಯಾವುದೇ ಕಾಲೇಜ್ ತೊಗೊಳ್ಳಿ, ಇವತ್ತು ಇದೊಂದು ಟ್ರೆಂಡ್ ಆಗಿದೆ. ಭಾಳಷ್ಟು ಕಡೆ ನಾನು ಭಾಳಷ್ಟು ಕಾಲೇಜುಗಳಲ್ಲಿ ನನಗೆ ಒಡನಾಟ ಇರೋದರಿಂದ ಯಾವುದೇ ಒಂದು ಕಾಲೇಜಿನ ಫ್ಯಾಕಲ್ಟೀಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್, ನಾವು ಯಾರ ಹತ್ರ ಮಾತಾಡಿದ್ರು ಸಹ ಪ್ರತಿಯೊಬ್ಬ ಸ್ಟೂಡೆಂಟ್ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಯೂನಿವರ್ಸಿಟಿ ಏನು ಮಾಡ್ತಿದ್ದಾರೆ ಅಂದರೆ, ಈ ವರ್ಷ 2025-26 ಕರಿಕ್ಯುಲಮ್ನಲ್ಲಿ ಪ್ರತಿಯೊಂದು ಬ್ರ್ಯಾಂಚ್, ಇರ್ರೆಸ್ಪೆಕ್ಟಿವ್ ಆಫ್ ಅದರ್ ಬ್ರ್ಯಾಂಚ್, ಪ್ರತಿಯೊಂದು ಬ್ರ್ಯಾಂಚಲ್ಲೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸಸ್ನ ಆ್ಯಡ್ ಮಾಡ್ತಾ ಬರ್ತಿದ್ದಾರೆ. ಸ್ಪೆಷಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರ್ನಲ್ಲಿ ಈ ಕೋರ್ಸಸ್ನ ಆ್ಯಡ್ ಮಾಡ್ತಿದ್ದಾರೆ. ನಾನು ಮತ್ತೊಮ್ಮೆ ತಮಗೆ ಸ್ಟ್ರಾಂಗಾಗಿ ಹೇಳಬೇಕು ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನ ಒಂದು ಸಬ್ ಬ್ರಾಂಚ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಅದೊಂದು ಬೇಸಿಕ್ ಬ್ರ್ಯಾಂಚ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹ ನೀವು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದಬೇಕು ಅಂತ ಅಂದ್ಕೊಂಡಿದ್ದೀರೋ, ಈ ವರ್ಷದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ರೂ ಸಹ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಬ್ಜೆಕ್ಟ್ಸು ಈ ವರ್ಷದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲೂ ಸಹ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ತಮಗೇನಾದರೂ ಡೌಟ್ ಇದ್ದಲ್ಲಿ ಅಡ್ಮಿಷನ್ಸ್ ಆಗೋದ್ರ ಬಗ್ಗೆ, ನಾನು ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಹಾಗೂ ಕೆರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ ಹಾಗೂ ಕೌನ್ಸಿಲರ್ ಆಗಿರುತ್ತೇನೆ. ದಯವಿಟ್ಟು ತಾವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.